ಬಸವ ಗಾಂಧಿ ಮತ್ತೊಮ್ಮೆ ಅವತರಿಸುವ ಮತ್ತೊಮ್ಮೆ ಅವತರಿಸಿವ ಬುದ್ಧ ಬಸವ ಗಾಂಧಿ ಬರಲಿ ಮಹಾತ್ಮರು ಮತ್ತೆ ಜಗಕ್ಕೆ ಮತ್ತೊಮ್ಮೆ ಅವತರಿಸಲಿ ಅವತರಿಸಲಿ ಮತ್ತೊಮ್ಮೆ ಅವತರಿಸಲಿ ಅವತರಿಸಲಿ ವಿಭುವಾಗಿ ಸಾಕ್ಷಾತ್ಕರಿಸು ಹೆಪ್ಪುಗಟ್ಟಿದ ಕಪ್ಪು ಮೋಡಗಳ ಕರಿನೆರಳು ಬೆಳಕು ಇಣುಕದ ಮಂಕು ಕವಿದ ಬಡ ಜನರ ಸುತ್ತ ಹಬ್ಬಿದೆ ಮಾಯೆ ಹಬ್ಬಿದೆ ಮಾಯೆ ವಿಭುವಾಗಿ ಸಾಕ್ಷಾತ್ಕರಿಸು ಹೆಪ್ಪುಗಟ್ಟಿದ ಕಪ್ಪು ಮೋಡಗಳ ಕರಿನೆರಳು ಬೆಳಕು ಇಣುಕದ ಮಂಕು ಕವಿದ ಬಡ ಜನರ ಸುತ್ತ ಹಬ್ಬಿದೆ ಮಾಯೆ ಕಣ್ಣು ಕಾಣದ ಮನುಜರು ದಿಕ್ಕು ತೋಚದ ಜನರು ಕಣ್ಣು ಕಾಣದ ಮನುಜರು ದಿಕ್ಕು ತೋಚದ ಜನರು ಮತ್ತೊಮ್ಮೆ ಅವತರಿಸುವ ಬುದ್ಧ ಬಸವ ಗಾಂಧಿ ಮತ್ತೊಮ್ಮೆ ಅವತರಿಸುವ ಬರಲಿ ಮಹಾತ್ಮರು ಮತ್ತೆ ಜಗಕ್ಕೆ ಮತ್ತೊಮ್ಮೆ ಅವತರಿಸಲಿ ಮತ್ತೊಮ್ಮೆ ಅವತರಿಸಲಿ ದಿನ ದಿನವು ಸಾಲುಗಟ್ಟಿ ಹುಟ್ಟು ಸಾವಿನ ದಿಬ್ಬಣದೆ ಸಂಕಷ್ಟಗಳ ನೋವು ನಿತ್ಯವೂ ಗೋಳು ದಿನ ದಿನವು ಸಾಲುಗಟ್ಟಿ ಹುಟ್ಟು ಸಾವಿನ ದಿಬ್ಬಣದಿ ಸಂಕಷ್ಟಗಳ ನೋವು ನಿತ್ಯವೂ ಗೋಳು ಜೀವ ಭಯ ತುದಿ ಮೊದಲಿಲ್ಲದ ಮೆರವಣಿಗೆ ಜೀವ ಭಯ ತುದಿ ಮೊದಲಿಲ್ಲದ ಮೆರವಣಿಗೆ ಮಂಕು ಕವಿದ ಚಿತ್ರಗುಪ್ತರ ಬರವಣಿಗೆ ಕರಿಯ ಜನರ ಮುಕ್ತಿಯಲ್ಲಿದೆ ಬದುಕಿಗೆ ಕರಿಯ ಜನರ ಮುಕ್ತಿಯಲ್ಲಿದೆ ಬದುಕಿಗೆ ಮತ್ತೊಮ್ಮೆ ಅವತರಿಸುವ ಬುದ್ಧ ಬಸವ ಗಾಂಧಿ ಬರಲಿ ಮಹಾತ್ಮರು ಮತ್ತೆ ಜಗಕ್ಕೆ ಮತ್ತೊಮ್ಮೆ ಅವತರಿಸಲಿ ಮತ್ತೊಮ್ಮೆ ಅವತರಿಸಲಿ ಮತ್ತೊಮ್ಮೆ ಅವತರಿಸಿವ ಬುದ್ಧ ಬಸವ ಗಾಂಧಿ ಅವತರಿಸು ಮತ್ತೊಮ್ಮೆ ಈ ಜಗದಲ್ಲಿ ಅಣುವಾಗಿ ಅವತರಿಸಿ ವಿಭುವಾಗಿ ಸಾಕ್ಷಾತ್ಕರಿಸು ಅಣುವಾಗಿ ಅವತರಿಸಿ ವಿಭುವಾಗಿ ಸಾಕ್ಷಾತ್ಕರಿಸು
ವಿಶ್ರಾಂತ ನ್ಯಾಯಮೂರ್ತಿಗಳು ನವದೆಹಲಿ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಹಾಗೂ ಇಂದಿನ ಕಾರ್ಯಕ್ರಮದ ಉದ್ಘಾಟನೆಗೆ ಆಗಮಿಸಿರುವಂತಹ ಶ್ರೀ ಕೆ.ಸಿ. ಕೊಂಡಯ್ಯರವರು ಮಾಜಿ ಲೋಕಸಭಾ ಸದಸ್ಯರು ಹಾಗೂ ನೇಕಾರ ಸಮುದಾಯದ ಒಕ್ಕೂಟದ ಗೌರವಾಧ್ಯಕ್ಷರು. ಗ್ರಂಥ ಲೋಕಾರ್ಪಣೆಗೆ ಪ್ರೊಫೆಸರ್ ಹಂಪ ನಾಗರಾಜಯ್ಯ ಅವರು ಹಿರಿಯ ಸಾಹಿತಿಗಳು ಮತ್ತು ಸಂಶೋಧಕರು. ನಾಡೋಜ ಡಾಕ್ಟರ್ ಉಡುಪಿ ಕೃಷ್ಣ ಸರ್ ಅಧ್ಯಕ್ಷರು, ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿ ಬೆಂಗಳೂರು. ಶ್ರೀ ರಾಮಲಿಂಗಾರೆಡ್ಡಿ ಮಾನ್ಯ ಸಾರಿಗೆ ಮತ್ತು ಮುಜರಾಯಿ ಇಲಾಖೆ ಸಚಿವರು, ಕರ್ನಾಟಕ ಸರ್ಕಾರ. ಶ್ರೀ ಎಚ್.ಎಂ. ರೇವಣ್ಣರವರು ಅಧ್ಯಕ್ಷರು, ಗ್ಯಾರಂಟಿ ಅನುಷ್ಠಾನ ಸಮಿತಿ, ಕರ್ನಾಟಕ ಸರ್ಕಾರ. ಹಾಗೂ ಪ್ರೊಫೆಸರ್ ಮಲ್ಲೇಪುರಂ ಜಿ ವೆಂಕಟೇಶ್ ಅವರು ತಮ್ಮೆಲ್ಲರ ಚಪ್ಪಾಳೆಯೊಂದಿಗೆ ವೇದಿಕೆಗೆ ಆಗಮಿಸಬೇಕು. ವಿಶ್ರಾಂತ ಕುಲಪತಿಗಳು, ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯ ಬೆಂಗಳೂರು. ಹಾಗೆ ಇಂದಿನ ಇಡೀ ಕಾರ್ಯಕ್ರಮದ ಕೇಂದ್ರ ಬಿಂದು ನಿಸ್ವಾರ್ಥ ಸಿರಿ ಪುಸ್ತಕದಲ್ಲಿ ಅವರ ಅಭಿನಂದನಾ ಗ್ರಂಥ ಲೋಕಾರ್ಪಣೆಗೊಳ್ತಾ ಇದೆ. ನಾನು ಮಾತಾಡುವಾಗ ಅನ್ನಪೂರ್ಣ ಪಬ್ಲಿಕೇಶನ್ ಹೌಸ್ ಶ್ರೀ ಸುರೇಶ್ ಪ್ರಕಾಶಕರು ಹೇಳ್ತಾ ಇದ್ರು, ಯಾವುದೇ ಒಂದು ಅಭಿನಂದನಾ ಗ್ರಂಥ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಒಂದು 7ರಿಂದ 8 ಸಿಟ್ಟಿಂಗ್ಸ್ ಆಗುತ್ತಮ್ಮ. ಆದ್ರೆ ಕೇವಲ 3 ಮೀಟಿಂಗ್ಗಳಲ್ಲಿ ಇಷ್ಟು ಕಡಿಮೆ ಅವಧಿಯಲ್ಲಿ ಸಂಪೂರ್ಣವಾಗಿ ಆಗಿರುವಂತಹ ಒಂದು ಅದ್ಭುತವಾದಂತಹ ಪುಸ್ತಕ ನಮ್ಮ ಡಾಕ್ಟರ್ ಕೆ.ಜಿ. ಲಕ್ಷ್ಮೀನಾರಾಯಣಪ್ಪರವರ ಅಭಿನಂದನಾ ಗ್ರಂಥ ಜೊತೆಗೆ ಅವರ ಆತ್ಮಕಥನವೂ ಹೌದು ಇಂದು ಲೋಕಾರ್ಪಣೆಗೊಳ್ತಾ ಇದೆ. ಬಂಧುಗಳೇ, ಎ.ಪಿ.ಜೆ. ಅಬ್ದುಲ್ ಕಲಾಂ ರವರ ಮಾತಿನೊಂದಿಗೆ ಇಂದಿನ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ ಅಂತ. ಅವರು ಹೇಳ್ತಾರೆ, ಎಜುಕೇಶನ್ ಇಸ್ ದ ಓನ್ಲಿ ವೆಪನ್ ದಟ್ ಕ್ಯಾನ್ ಚೇಂಜ್ ದ ವರ್ಲ್ಡ್ ಅಂತ. ಶಿಕ್ಷಣ ಒಂದೇ ಒಂದು ಮನುಷ್ಯನನ್ನ, ಸಮಾಜವನ್ನ, ಎಲ್ಲರನ್ನ ಬದಲು ಮಾಡೋದಕ್ಕೆ ಸಾಧ್ಯ. ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಅತ್ಯಂತ ಬಡ ಕುಟುಂಬದಲ್ಲಿ ಜನಿಸಿದವರು ಶ್ರೀ ಲಕ್ಷ್ಮೀನಾರಾಯಣಪ್ಪ ಸರ್ ಅವರು. ನಮ್ಮ ದೂರದರ್ಶನ ಚಂದನ ವಾಹಿನಿಯ ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಅವರನ್ನ ಸಂದರ್ಶಿಸುವ ಒಂದು ಸುಯೋಗ ನನಗೆ ಸಿಕ್ಕಿತ್ತು. ಅವರ ಪರಿಶ್ರಮ, ಅವರ ಶ್ರದ್ಧೆ, ದೃಢತೆ ಇವೆಲ್ಲವನ್ನ ತಿಳ್ಕೊಳ್ಳೋದಕ್ಕೆ ಒಂದು ಅವಕಾಶ ಸಿಕ್ತು. ಬಂಧುಗಳೇ, ತುಮಕೂರಿನ ಕೇಸ್ತೂರು ಎಂಬ ಸಣ್ಣ ಗ್ರಾಮದಲ್ಲಿ ಜನಿಸಿದವರು, ಅತ್ಯಂತ ಬಡತನದ ಕುಟುಂಬದಲ್ಲಿ ಜನಿಸಿದವರು. ಓದಿನಲ್ಲಿ ಆಸಕ್ತಿ ಇದ್ದವರು ಎಷ್ಟು ಸಾಧನೆಯನ್ನ ಮಾಡಬಹುದು ಅನ್ನೋದಕ್ಕೆ ದೇಶ ವಿದೇಶಗಳಲ್ಲಿ ಪದವಿಯನ್ನ ಪಡ್ಕೊಂಡಿದ್ದಾರೆ. ಇವರನ್ನ ವಿದ್ಯಾರ್ಥಿ ದಶೆಯಲ್ಲಿ ಕರೀತಿದ್ದೆ ಕವಿ ಅಂತ ಹೇಳಿ. ಎಲ್ಲಪ್ಪ ಕವಿ ಕರೀರಿ ಅಂತ ಕರೆಯೋರಂತೆ ಅವರ ಗುರುಗಳು. ಅಂಥ ಚಿರಪರಿಚಿತರಾಗಿ ಸಣ್ಣ ವಯಸ್ಸಿನಲ್ಲೇ ಸಾಹಿತ್ಯ ಆಸಕ್ತಿಯನ್ನ ಬೆಳೆಸ್ಕೊಂಡವರು. ಕಾಲೇಜು ದಿನಗಳಲ್ಲಿ ಕನ್ನಡದ ಭೂಸಾ ಚಳುವಳಿಯಲ್ಲಿ ರಾಮಲಿಂಗಾರೆಡ್ಡಿ ಸರ್ ಅವರ ಜೊತೆಯಾಗಿ ಅನೇಕ ಕನ್ನಡ ಚಳುವಳಿಗಳಲ್ಲಿ ಭಾಗಿಯಾದವರು. ಹಿರಿಯ ಸಾಹಿತಿಗಳಾದಂತಹ ಜಿ.ಪಿ. ರಾಜರತ್ನಂ ಅವರು, ಬಿ.ಜಿ. ಲಂಕೇಶ್, ನಾಡೋಜ ಹಂಪನ ಸರ್ ಅವರು, ಪ್ರೊಫೆಸರ್ ಕಮಲಾ ಹಂಪನರವರ ಇನ್ನೂ ಅನೇಕ ಹಿರಿಯ ಸಾಹಿತಿಗಳ ಜೊತೆಯಾಗಿ ಕನ್ನಡ ನಾಡು ನುಡಿ ಸಾಹಿತ್ಯದ ಚಳುವಳಿಯಲ್ಲಿ ನಿಂತವರು ನಮ್ಮ ಇಂದಿನ ಬರಹಗಾರರು ಶ್ರೀ ಲಕ್ಷ್ಮೀನಾರಾಯಣಪ್ಪ ಸರ್ ಅವರಿಗೆ ಜೋರಾದ ಚಪ್ಪಾಳೆ ಬರಲಿ ಬಂಧುಗಳೇ. ಅಷ್ಟೇ ಅಲ್ಲ, ಸರ್ಕಾರದ ಅಬಕಾರಿ ಮತ್ತು ಸುಂಕ ಇಲಾಖೆಯಲ್ಲಿ ಸುಮಾರು 35 ಸುದೀರ್ಘ ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ತುಮಕೂರು ವಿಶ್ವವಿದ್ಯಾಲಯ ಡಿಲಿ ಗೌರವ ಡಾಕ್ಟರೇಟ್ ಅನ್ನು ನೀಡಿದೆ. ತಮ್ಮೆಲ್ಲರ ಚಪ್ಪಾಳೆ ಬರಲಿ. ಇವರ ಪ್ರಬಂಧಕ್ಕೆ ಅಮೆರಿಕ ವಿಶ್ವವಿದ್ಯಾಲಯದಿಂದ PhD ಲಭಿಸಿದೆ. ಬಡ ವಿದ್ಯಾರ್ಥಿಗಳನ್ನ ದತ್ತು ತೆಗೆದುಕೊಂಡು ಮುಂದಿನ ಪೀಳಿಗೆಯನ್ನು ಕೂಡ ಅದ್ಭುತವಾಗಿ ನೇಕಾರ ರೀತಿಯಾಗಿ ನಿಂತು ಅವರು ಒಂದು ಹೊಸ ಆಯಾಕೆ ಸೃಷ್ಟಿಯನ್ನು ಮಾಡ್ತಿರುವಂತಹ ನಮ್ಮ ಇಂದಿನ ಡಾಕ್ಟರ್ ಕೆ.ಜಿ. ಲಕ್ಷ್ಮೀನಾರಾಯಣಪ್ಪರವರ ಅಭಿನಂದನಾ ಕೃತಿ ನಿಸ್ವಾರ್ಥ ಸಿರಿ ಬಿಡುಗಡೆಗೆ ಸಜ್ಜಾಗಿದೆ. ಸಾರಸ್ವತ ಲೋಕದ ದಿಗ್ಗಜರೆಲ್ಲರೂ ಕೂಡ ವೇದಿಕೆಯಲ್ಲಿ ಆಗಮಿಸಿದ್ದಾರೆ. ಎನಿತು ಜನ್ಮದಲ್ಲಿ ಎನಿತು ಜೀವರಿಗೆ ಎನಿತು ನಾನು ಋಣಿಯೋ, ತಿರುಗಿ ನೋಡಿದರೆ ಬಾಳು ಎಂಬುದಿದು ಋಣದ ರತ್ನಗಣಿಯೋ. ಬಹುಶಃ ಇಂಥ ಜನರನ್ನ ಸಂಪಾದನೆ ಮಾಡಿರುವಂತಹ ನಮ್ಮ ಲಕ್ಷ್ಮೀನಾರಾಯಣಪ್ಪ ಸರ್ ಅವರ ಒಂದು ವಿಶೇಷತೆ ಬಗ್ಗೆ ಹೇಳೋ ಇಂಥ ಸಾರಥ್ಯ ಲೋಕದ ಅದ್ಭುತವಾದಂತಹ ದಿಗ್ಗಜರನ್ನ ನೋಡ್ತಿರುವ ನಮ್ಮ ಪುಣ್ಯದ ಬಗ್ಗೆ ಮಾತಾಡಲು ಬಂಧುಗಳೇ. ಇವೆಲ್ಲವನ್ನ ಹೆಚ್ಚು ತಿಳಿಯೋಣ. ಇಂದಿನ ಕಾರ್ಯಕ್ರಮವನ್ನ ಪ್ರಾರ್ಥನೆಯೊಂದಿಗೆ ವೇದಿಕೆಗೆ ಬರಮಾಡ್ಕೊಳ್ತಾ ಇದ್ದೀನಿ. ವಿದ್ವಾನ್ ರಂಗ ನಾಯಕರು ತಮ್ಮೆಲ್ಲರ ಚಪ್ಪಾಳೆಯೊಂದಿಗೆ ವೇದಿಕೆಗೆ ಬರಮಾಡ್ಕೊಳ್ಳೋಣ. ಶುಕ್ಲಾಂಬರಧರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್
सर्वविघ्नोपशान्तये आननपद्मार्कम् गजाननमहर्निशम् अनेकदन्तं भक्तानाम् एकदन्तम् उपास्महे एकदन्तम् उपास्महे श्रीमन्नारायण 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 श्रीमन्नारायणनि श्रीपादमे शरणु श्रीमन्नारायण श्रीमन्नारायण श्रीमन्नारायणनि श्रीपादमे शरणं 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 कमलासती मुख कमल कमलहित कमलप्रिया कमलेक्षणा कमलासती मुख कमल कमलहित कमलप्रिया कमलेक्षणा कमला सती मुख कमलप्रिया कमलेक्षणा कमलासनहित गरुडगमन श्री कमलनाभनि पदकमल मे शरणु कमलासनहित गरुडगमन श्री कमलनाभनि पदकमल मे शरण श्रीमन्नारायण परमयोगी जन भागधेय श्री परम पुरुष परात्परा परमयोगी जन भागधेय श्री परम पुरुष परात्परा परमात्मा परमाणुरूप श्री तिरुवेंकटगिरि देवा परमात्मा परमाणुरूप श्री तिरुवेंकटगिरि देवा निन् शरणं श्रीमन्नारायण श्रीमन्नारायण श्रीमन्नारायणनि श्रीपादमे शरणं 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 ಧನ್ಯವಾದಗಳು. ಧನ್ಯವಾದಗಳು. ಬಹುಶಃ ಇದಕ್ಕಿಂತ ಒಂದು ಒಳ್ಳೆ ಧಾರ್ಮಿಕವಾದಂತಹ ಕಾರ್ಯಕ್ರಮದ ಪ್ರಾರಂಭ ಆಗಲಿಕ್ಕೆ ಸಾಧ್ಯ ಇಲ್ಲ ಬಂಧುಗಳೇ. ಎಲ್ಲ ಕನ್ನಡದ ಮನಸ್ಸುಗಳು, ಸರಸ್ವತ ಲೋಕದ ಆಸಕ್ತಿ ಇರುವಂತಹ ಸಕಾರಾತ್ಮಕ ಮನಸ್ಸಿರುವಂತಹ ಮನಸ್ಸುಗಳಿದ್ದೀರಿ. ತಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆ ಬರ್ತಾ ಇದ್ರೆ ಕಾರ್ಯಕ್ರಮ ಇನ್ನಷ್ಟು ಸುಂದರವಾಗುತ್ತೆ ಅಂತ ತಿಳಿಸ್ತಾ ಧನ್ಯವಾದಗಳನ್ನ ಹೇಳ್ತಾ ಬಂಧುಗಳೇ, ಇಂದಿನ ಕಾರ್ಯಕ್ರಮಕ್ಕೆ ಎಂಥ ದಿಗ್ಗಜರು ಆಗಮಿಸಿದ್ದಾರೆ ಅಂತ ಹೇಳಿದ್ರೆ, ಪ್ರೊಫೆಸರ್ ಮಲಪುರಂ ಜಿ ವೆಂಕಟೇಶ್ ಸರ್ ಅವರು ಕನ್ನಡದ ವಿದ್ವಾಂಸರು, ಸಾಹಿತಿಗಳು, ವಿಮರ್ಶಕರು.
ತುಮಕೂರು ವಿಶ್ವವಿದ್ಯಾನಿಲಯದಿಂದ ಡಿಲೀಟ್ ಪದವಿಯನ್ನು ಪಡೆದಿದ್ದು ಕನ್ನಡ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷರಾಗಿ, ಹಂಪಿ ವಿಶ್ವವಿದ್ಯಾಲಯದಿಂದ ಡೀನ್ ಆಗಿ ಇವರು ಸಾಹಿತ್ಯ, ಸಂಸ್ಕೃತಿ, ವೇದ, ಉಪನಿಷತ್ತುಗಳ ಕುರಿತಾಗಿ ಅನೇಕ ಕೃತಿಗಳನ್ನು ಹೊರತಂದಿದ್ದಾರೆ. ಕನ್ನಡ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ, ಡಾಕ್ಟರ್ BR ಅಂಬೇಡ್ಕರ್ ಪ್ರಶಸ್ತಿ, ಸಿದ್ಧಗಂಗಾ ಶ್ರೀ ಪ್ರಶಸ್ತಿಯನ್ನ ಪಡೆದಿರುವಂತಹ ಸಾಧಕರು, ಸರಸ್ವತಿ ಪುತ್ರರು ನಿಮ್ಮನ್ನೆಲ್ಲ ಸ್ವಾಗತಿಸ್ತಾ ಇದ್ದಾರೆ. ನಾವೇ ಧನ್ಯೋಸ್ಮಿ. ತಮ್ಮೆಲ್ಲರ ಚಪ್ಪಾಳೆಯೊಂದಿಗೆ ಇಂದಿನ ಕಾರ್ಯಕ್ರಮದಲ್ಲಿ ಎಲ್ಲರನ್ನ ಸ್ವಾಗತ ಕೊಡಲಿದ್ದಾರೆ ಪ್ರೊಫೆಸರ್ ಮಲಪುರಂ ಜಿ ವೆಂಕಟೇಶ್ ಸರ್ ಅವರು. ಓಂ ತತ್ಸತ್. ಡಾಕ್ಟರ್ KG ಲಕ್ಷ್ಮಣಪ್ಪ 75ರ ಅಭಿನಂದನಾ ಸಮಿತಿ ಹಾಗೂ ಅನ್ನಪೂರ್ಣ ಪಬ್ಲಿಷಿಂಗ್ ಹೌಸ್ ಈ ಎರಡು ಸಂಸ್ಥೆಗಳಿಂದ ಇದನ್ನು ನಾವು 75ರಲ್ಲಿ ತುಂಬುತ್ತಿರುವಂಥ ಈ ಅಮೃತಪೂರ್ಣ, ಅಮೃತ ಅಂದರೆ 75, ಅಮೃತ ಅಂದರೆ ನಾಮೃತ, ಅಮೃತ ಸಾವೇ ಇಲ್ಲದ್ದು ಅಂಥ ನಮ್ಮ ಜೊತೆಗಿರುವ ಡಾಕ್ಟರ್ KG ಲಕ್ಷ್ಮಣಪ್ಪನವರ ಗ್ರಂಥ ಲೋಕಾರ್ಪಣೆ ಮತ್ತು ಅವರಿಗೆ ಅಭಿನಂದನಾ ಸಮಾರಂಭ. ಈ ಸಮಾರಂಭದಲ್ಲಿ ಸ್ವಾಗತ ಮಾಡುವ ಒಂದು ಅವಕಾಶ ನನಗೆ ಸಿಕ್ಕಿದ್ದಕ್ಕಾಗಿ ನಾನು ತುಂಬ ಹರ್ಷಿಸ್ತೇನೆ. ಈ ದಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರೋರು ನ್ಯಾಯಾಂಗ ಕ್ಷೇತ್ರದಲ್ಲಿ, ಧಾರ್ಮಿಕ ಕ್ಷೇತ್ರದಲ್ಲಿ, ಎಲ್ಲ ಕ್ಷೇತ್ರಗಳಲ್ಲಿ ಒಂದು ಸಾಕ್ಷಿ ಪ್ರಜ್ಞೆ ಅಂತಿರೋರು ನಮ್ಮೊಡನೆ ಈ ದಿನ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರು. ಅವರು ಎಲ್ಲ ಸಮುದಾಯಗಳ ಕಣ್ಮಣಿ, ಎಲ್ಲ ವಿಚಾರಧಾರೆಗಳ ಸೇತುವೆ. ಇಂಥವರು ಇವತ್ತು ಈ ಸಮಾರಂಭವನ್ನು ವಹಿಸಿ ಮತ್ತು ಜೊತೆಗೆ ನಾವು ಅಭಿನಂದನಾ ಸಮಿತಿಯ ಮಹಾಪೋಷಕರಲ್ಲಿ ಅವರ ಅಗ್ರಗಣ್ಯರು. ಅವರು ಇವತ್ತು ಈ ಸಭೆಯ ಅಧ್ಯಕ್ಷತೆ ವಹಿಸಿ ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡ್ತಾ ನಮ್ಮ ಲಕ್ಷ್ಮಣಪ್ಪನವರನ್ನು ಅಭಿನಂದಿಸಿ ಅವರ ಮುಂದಿನ ದಿನಮಾನಗಳು ಚೆನ್ನಾಗಿರಲಿ, ಅಮೃತಪೂರ್ಣವಾಗಿರಲಿ ಅಂತೇಳಿ ಹಾರೈಸಿಕ್ಕೆ ಬಂದಿದ್ದಾರೆ. ಅವರನ್ನು ಕೂಡ ಸಮಿತಿ ಪರವಾಗಿ, ಅನ್ನಪೂರ್ಣ ಪಬ್ಲಿಕೇಶನ್ಸ್ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ನಾನು ಹೃತ್ಪೂರ್ವಕವಾಗಿ ಸ್ವಾಗತ ಮಾಡ್ತೇನೆ. ನಮ್ಮ ಲಕ್ಷ್ಮಣಪ್ಪನವರು ಅವರಿಗೆ ಅಭಿನಂದಿಸಬೇಕು, ಸ್ವಾಗತಿಸಬೇಕು. ಸರ್ ಸ್ವಲ್ಪ ಇದೆ ಸರ್. ಆಗಿದ್ದಂಥ ನಮ್ಮ ಮಾಜಿ ಲೋಕಸಭಾ ಸದಸ್ಯರು ಮತ್ತು ನೇಕಾರ ಸಮುದಾಯ ಒಕ್ಕೂಟದ ಗೌರವಾಧ್ಯಕ್ಷರಾಗಿರೋರು ಶ್ರೀ KC ಕೊಂಡಯ್ಯನವರು. ಬಳ್ಳಾರಿ ಜಿಲ್ಲೆಯನ್ನು ಸಂಪದ್ಭರಿತವಾಗಿ ಮಾಡಿದಂಥವರು. ಇಡೀ ನೇಕಾರ ಸಮುದಾಯಕ್ಕೆ ಒಂದು ಅವರಿಗೆ ಏನು ಬೇಕೋ ಅವೆಲ್ಲವನ್ನೂ ಮಾಡಿಕೊಟ್ಟಿರೋ ತಮ್ಮ ಇಡೀ ಜೀವನ ಉದ್ದಕ್ಕೂ ನೇಕಾರ ಸಮುದಾಯಕ್ಕೆ, ವಿಶೇಷವಾಗಿ ಶೈಕ್ಷಣಿಕ ಕ್ಷೇತ್ರಕ್ಕೆ ಒಂದು ಮಾತು ಹೇಳಬೇಕು. ನಾನು ಕನ್ನಡ ವಿಶ್ವವಿದ್ಯಾಲಯದಲ್ಲಿ ರಿಜಿಸ್ಟರ್ ಆಗಿದ್ದಾಗ ನಾನು ಹೋಗಿ ನಮ್ಮ ಕ್ಯಾಂಪಸ್ಸಿಗೆ ಸುಮಾರು ಎಲ್ಲ ರಸ್ತೆಗಳು ಮಾಡ್ಕೊಡೋದಕ್ಕೆ ಒಂದು ಅನುದಾನ ಕೊಡಬೇಕು ಅಂತ ಕೇಳಿದೆ. ಏನು ಎರಡೇ ಮಾತಿಲ್ದೇನೆ ಕರೆದ್ಬಿಟ್ಟು 20 ಲಕ್ಷ ರೂಪಾಯಿಗಳನ್ನು ಆ ಕಾಲಕ್ಕೆ 1999ರಲ್ಲಿ 20 ಲಕ್ಷ ರೂಪಾಯಿಗಳು ಸ್ಯಾಂಕ್ಷನ್ ಮಾಡಿದ್ರು. ಇವತ್ತು ಅಲ್ಲಷ್ಟು ಓಡಾಡಬೇಕಾದ್ರೆ ಒಂದೊಂದು ಹೆಜ್ಜೆ ಇಡುವಾಗ ನಮ್ಮಲ್ಲಿ ಡಾಕ್ಟರ್ ಶ್ರೀ KC ಕೊಂಡಯ್ಯನವರ ನೆನಪು ನನಗೆ ಉಂಟಾಗುತ್ತೆ. ಆ ಮನೆಯವರು ಈ ದಿನ ನಮ್ಮ ಸಭೆಯಲ್ಲಿದ್ದು ಈ ಸಭೆಯನ್ನು ಉದ್ಘಾಟನೆ ಮಾಡಿ ಮಾತಾಡಿಸಿ ಲಕ್ಷ್ಮಣಪ್ಪನವ್ರಿಗೆ ಅಭಿನಂದಿಸ್ತಾ ಇದ್ದಾರೆ. ಅವ್ರಿಗೂ ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತ ಬಯಸ್ತೇನೆ. ಲಕ್ಷ್ಮಣಪ್ಪನವರು ಅವರಿಗೆ, ಏಕೆಂದರೆ ಇವತ್ತಿನ ಮದುಮಗ ಅವರೇ. ಸರ್ ಸ್ವಲ್ಪ ಇದೆ ಮೇಡಮ್, ಸ್ವಲ್ಪ ಹಿಂದೆ ನೋಡಿ ಸರ್. ಇವತ್ತು ಗ್ರಂಥ ಲೋಕಾರ್ಪಣೆ ಆಗ್ತಾ ಇದೆ. ನಿಸ್ವಾರ್ಥ ಸೇರಿ ನಿಮಗೆಲ್ಲ ಗೊತ್ತಿರೋ ವಿಚಾರವೇ. ಇದನ್ನು ಯಾಕೆ ಮಾಡಿಸೋದು ಅಂತ ಹೇಳಿ ನಾನು ಮತ್ತು ಲಕ್ಷ್ಮಣಪ್ಪನವರು ಯೋಚನೆ ಮಾಡುವಾಗ ನಮ್ಮ ಕಣ್ಮುಂದೆ ಬಂದಿದ್ದು 90ರ ಹರೆಯದ ನಮ್ಮ ನಾಡು ಕಂಡ ಅದ್ಭುತ ವಿದ್ವಾಂಸ, ಪ್ರತಿಭಾ ವಿಲಾಸಿ, ಪಂಪನಿಂದ ಹಂಪನವರೆಗೆ ಅಂತ ಒಂದು ನಾಣ್ಣುಡಿಯಲ್ಲೇ ಇಟ್ಕೊಂಡಂಥವ್ರು. ಮತ್ತು ಇಂಥ ಕಾರ್ಯಕ್ರಮಗಳಲ್ಲಿ ಗ್ರಂಥಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡಬಲ್ಲವರು ಯಾರಾದ್ರೂ ಇದ್ದರೆ
ಅವರಲ್ಲಿ ನಮ್ಮ ಪ್ರೊಫೆಸರ್ ಹಂಪನ ಅವರೇ ಮುಚ್ಚುಳಿ ಮತ್ತು ಅಗ್ರಗಣ್ಯರು. ಅವರನ್ನು ನಾವು ಕೇಳಿಕೊಂಡು ನೀವು ಗ್ರಂಥ ಲೋಕಾರ್ಪಣೆ ಮಾಡಿಕೊಡ್ಬೇಕು ಅಂತೇಳಿ ಅವರು ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮನ್ನೆಲ್ಲರೂ ಮನ ಸಂತೋಷಗೊಳಿಸ್ತಾ ಇದ್ದಾರೆ. ಅವರಿಗೆ ಈ ಎರಡು ಸಂಸ್ಥೆಗಳ ಪರವಾಗಿ ನಿಮ್ಮ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಲಕ್ಷ್ಮಣಪ್ಪನವರು ಅವರಿಗೆ ಅಭಿನಂದಿಸಿ ಸ್ವಾಗತಿಸಬೇಕು. ಈ ದಿನ ನಮ್ಮೊಡನೆ ಮುಖ್ಯ ಅತಿಥಿಗಳಾಗಿ ವೇದಿಕೆ ಮೇಲೆ ವಿರಾಜಮಾನರಾಗಿರೋರು ನನಗೆ ಅತ್ಯಂತ ಆತ್ಮೀಯರಾದಂಥ ಲಕ್ಷ್ಮಣಪ್ಪನವ್ರಿಗೆ ತುಂಬ ಆತ್ಮೀಯರಾದಂಥ ಶ್ರೀಮಾನ್ ನಾಡೋಜ ಡಾಕ್ಟರ್ ಉಡುಪಿ ಕೃಷ್ಣ ಅವರು ಈ ಗ್ರಂಥದ ಪ್ರಧಾನ ಸಂಪಾದಕರು ಮತ್ತು ನಮ್ಮ ಸಮಿತಿಯ ಅಧ್ಯಕ್ಷರು ಕೂಡ. ನಾನು ಕಾರ್ಯಾಧ್ಯಕ್ಷ, ಅವರ ಅಧ್ಯಕ್ಷರು. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಸಂಸ್ಥೆಗಳ ಪರವಾಗಿ ಲಕ್ಷ್ಮಣಪ್ಪನವರು ಸ್ವಾಗತಿಸಬೇಕು ಅಂತ ಹೇಳಿ ನಾನು ಕೋರ್ಕೊಡ್ತೇನೆ. ವಿಶೇಷ ಏನಂದ್ರೆ ಈ ಸಭಾಂಗಣವನ್ನ ಅವರು ಉಚಿತವಾಗಿ ಈ ಕಾರ್ಯಕ್ರಮಕ್ಕೆ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಲ್ಲಿ ಒಬ್ಬರಾಗಿರೋರು ಶ್ರೀ ಎಚ್.ಎಂ. ರೇವಣ್ಣವರು. ಅವರು ನಮ್ಮ ಲಕ್ಷ್ಮಣಪ್ಪನವರ ಕ್ಲಾಸ್ಮೇಟ್ ಅಂತ ಹೇಳಿದ್ರೆ ಆಶ್ಚರ್ಯ ಆಗ್ಬೋದು, ನಮಗೊಂದು ಸ್ವಲ್ಪ ಆಶ್ಚರ್ಯವೇ. ಆದರೆ ಅವ್ರಿಗೂ ಮತ್ತು ಅವ್ರಿಗೆ ಇರುವ ಸ್ನೇಹ ನಾನೊಂದು 10 ವರ್ಷಗಳಿಂದ ಆಗಾಗ ನಾನು ಲಕ್ಷ್ಮಣಪ್ಪನವ್ರ ಬಾಯಲ್ಲಿ ಕೇಳ್ತಿರ್ತೇನೆ. ಎಚ್.ಎಂ. ರೇವಣ್ಣವರು ಅಂತಾರೆ ಅವರು ತುಂಬ ಆಪ್ತರು. ಮನೆ ಹೋಗಿ ಅವ್ರ ಕಾರ್ಯಕ್ರಮಕ್ಕೆ ಏನಿದು ಬರಬೇಕು ಅಂದಾಗ ಖಂಡಿತ ಬರ್ತೀನಿ ಕಣಯ್ಯ ಅಂತ ಹೇಳಿ ಭಾಳ ಪ್ರೀತಿಯಿಂದ ಅವ್ರ ಜೊತೆಗೆ ಮಾತಾಡಿ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಮುಖ್ಯ ಅತಿಥಿಗಳಾಗಿ. ಅವರನ್ನು ಅವರು ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾಗಿದ್ದವರು ಕರ್ನಾಟಕ ಸರ್ಕಾರದಲ್ಲಿ ಮತ್ತು ವಿವಿಧ ಇಲಾಖೆಗಳಲ್ಲಿ ಅವರ ಯೋಗದಾನ ತುಂಬ ಇದೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಎರಡು ಸಂಸ್ಥೆಗಳ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಲಕ್ಷ್ಮಣಪ್ಪನವರು ಸ್ವಾಗತಿಸಬೇಕು ಅಂತ ಕೇಳ್ತೀವಿ. ಇನ್ನೊಬ್ಬರು ಸನ್ಮಾನ್ಯ ಸಾರಿಗೆ ಹಾಗೂ ಮುಜರಾಯಿ ಇಲಾಖಾ ಸಚಿವರಾದಂಥ ಶ್ರೀ ರಾಮಲಿಂಗಾರೆಡ್ಡಿಯವರು. ಅವರು ಬರ್ತಾ ಇದ್ದಾರೆ, ಹಾದಿಯಲ್ಲಿದ್ದಾರೆ. ಅವರು ಲಕ್ಷ್ಮಣಪ್ಪನವರ ಕ್ಲಾಸ್ಮೇಟು. ಅಂದರೆ ಅವರಿಬ್ಬರ ಜೊತೆಗೆ ಅವರ ಒಡನಾಡಿಗಳು ಒಡನೆ ಓದಿದವರು ಅವ್ರ ಜೊತೆಗಿದ್ದಾರೆ. ಶ್ರೀ ಕೆ ಎಂ ನಾಗರಾಜ್ ಅವರು ನಮ್ಮ ಲಕ್ಷ್ಮಣಪ್ಪನವ್ರಿಗೆ ತುಂಬ ಬೇಕಾದಂಥವ್ರು. ಶ್ರೀ ಕೆ ಎಂ ನಾಗರಾಜ್ ಕಾಂಗ್ರೆಸ್ ಮುಖಂಡರು. ಅವರನ್ನು ಕೂಡ ಅವರ ಬರುವಿಕೆ ನಿರೀಕ್ಷೆಯಲ್ಲಿ ಸ್ವಾಗತವನ್ನು ಬಯಸ್ತೇನೆ. ಮತ್ತು ನಮ್ಮ ಎಲ್ಲ ಅಭಿನಂದನಾ ಸಮಿತಿಯ ಸದಸ್ಯರು, ಕಾರ್ಯದರ್ಶಿಗಳು, ಖಜಾಂಚಿಗಳು ಎಲ್ಲರೂ ಕೂಡ ಈ ಸಭೆ ಬಂದಿದ್ದಾರೆ. ಅವರನ್ನು ಸ್ವಾಗತಿಸಿದ ವಿಶೇಷ ಆಹ್ವಾನಿತರಾದಂಥ ಶ್ರೀ ಎಚ್ ಡಿ ಸುಶೀಲಮ್ಮನವರು, ಡಾಕ್ಟರ್ ಸಿ ಸೋಮಶೇಖರ್ ಅವರು, ಡಾಕ್ಟರ್ ವೈ ಸಿ ಸಿದ್ದೇಗೌಡರು, ಪ್ರೊಫೆಸರ್ ಕೆ ಇ ರಾಧಾಕೃಷ್ಣ ಅವರು, ಡಾಕ್ಟರ್ ಬೈರೂರು ರಾಮೇಗೌಡ, ಶ್ರೀ ನಾರಾಯಣ ಸ್ವಾಮಿ, ನಡೆಸಾಲೆ ಪುಟ್ಟಸ್ವಾಮಿಯವರು, ಶ್ರೀಮತಿ ಮಮತಾ ದೇವರಾಜ್ ಅವರು, ಜಾಂಬವ ಗಂಗಾಧರ್ ಅವರು, ಸಂತೋಷ್ ಹಾನಗಲ್, ಸತೀಶ್ ಜೋಶಿ, ಕೋದಂಡ ರಾಮ್, ಶ್ರೀ ಬ್ರಹ್ಮಾನಂದಂ, ಶ್ರೀ ಬಾಲನೇತ್ರ, ಗುಣವಂತ ಮಂಜು, ಡಾಕ್ಟರ್ ಗುಲಾಜ್ಪುರ ಶೆಟ್ಟಿಹಳ್ಳಿ, ಶ್ರೀಮತಿ ಬಜ್ಜಾ ಸರಸ್ವತಮ್ಮ, ಶ್ರೀಮತಿ ವೀಣಾ ಅದಿನಿ ಶ್ರೀನಿವಾಸ್, ಶ್ರೀ ಜಿ ನರಸಿಂಹಮೂರ್ತಿ, ಶ್ರೀ ಎನ್ ವೇಣುಗೋಪಾಲ್, ಈ ಇಷ್ಟು ವಿಶೇಷ ಆಹ್ವಾನಿತರನ್ನು ಈ ಸಮಿತಿ ಪರವಾಗಿ ಮತ್ತು ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಮತ್ತು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮಗೆ ಎಲ್ಲ ಬಗ್ಗೆ ಸಹಾಯವನ್ನು ಮಾಡಿದಂಥವರು ಇದ್ದಾರೆ. ಈ ಗ್ರಂಥವನ್ನು ಮುದ್ರಣ ಮಾಡಿಕೊಟ್ಟಂಥವರು ಸ್ವಾನ್ ಪ್ರಿಂಟರ್ಸ್ನ ಕೃಷ್ಣಮೂರ್ತಿ ಮತ್ತು ಅವರ ಸಿಬ್ಬಂದಿ ವರ್ಗ. ಆ ಪುಸ್ತಕ ತೆರೆದ ಮೇಲೆ ಗೊತ್ತಾಗುತ್ತೆ ಆ ಪುಸ್ತಕ, ಆ ಗ್ರಂಥ ಎಷ್ಟು ಚೆನ್ನಾಗಿ ಎಷ್ಟು ಸುಂದರವಾಗಿ ಬಂದಿದೆ ಅಂತ. ಇಂಥದನ್ನು ಒಂದು
20 ದಿನದಲ್ಲಿ ಅದನ್ನು ಸಂಪಾದಿಸಿ ಅದನ್ನು ಸಿದ್ಧಪಡಿಸಿ ಅದನ್ನು ಇವತ್ತು ಲೋಕಾರ್ಪಣೆ ಆಗ್ತಾ ಇದೆ. ಅದನ್ನು ಕೈ ಮುಟ್ಟಿ ಅದನ್ನು ಕೈ ತೊಳ್ಕೊಂಡು ಮುಟ್ಟಬೇಕು ಅನ್ನೋಷ್ಟು ಚೆನ್ನಾಗಿದೆ ಅಂತ ನನಗೆ ಗೊತ್ತಿರೋ ವಿಷಯ. ವಿಶೇಷವಾಗಿ ಅದರಲ್ಲಿ ಒಂದು ಮೊದಲ ಭಾಗದಲ್ಲಿ ನಮ್ಮ ಕೆ.ಜಿ. ಲಕ್ಷ್ಮಣಪ್ಪನವರು ತಮ್ಮ ಆತ್ಮಕಥೆ ಬರೆದಿದ್ದಾರೆ. ನಾನು ಕಂಡ ಹಾಗೆ ಒಬ್ಬ ಅಧಿಕಾರಿಯಾಗಿ ತಮ್ಮ ಜೀವನದ ಯಾತ್ರೆ ಹೇಗೆ ಮಾಡಿದ್ರು ಅನ್ನೋದನ್ನು ನಿಷ್ಕಲ್ಮಶವಾಗಿ ಪಾರದರ್ಶಕವಾಗಿ ಅವರು ಬರ್ಕೊಂಡಿದ್ದಾರೆ. ಅದನ್ನು ಓದೋದೇ ಒಂದು ಸೊಗಸು. ಅಂಥ ಗ್ರಂಥ ಇವತ್ತು ಅಭಿನವ ಗ್ರಂಥ. ಇನ್ನೂ ಅನೇಕ ಲೇಖಕರು, ಅವರಿಗೆ ಸ್ನೇಹಿತರು, ಹಿರಿಯರು, ಅವರ ಸಮಾನ ವಯಸ್ಕರು, ಸಮಾನ ಅಭಿಮಾನಿಗಳು ಎಲ್ಲ ಬರೆದಿದ್ದಾರೆ ಲೇಖನಗಳು. ಅಂತ ನಿಸ್ವಾರ್ಥ ಸಿರಿ. ಇಲ್ಲಿ ನಿಸ್ವಾರ್ಥ ಅನ್ನುವಾಗ ಸಾಕ್ಯ ಸಾವತ್ತು ಒಂದು ಹಾಕಿದೆ. ಅದು ನೀ ಅನ್ನೋ ಪಕ್ಕದಲ್ಲಿ ವಿಸರ್ಗ ಬರಬೇಕು, ವಿಸರ್ಗದ ಬದಲಾಗಿ ಸಕಾರ ಬರುತ್ತೆ. ಅನೇಕರು ತಪ್ಪಾಗಿ ಬರೀತಾರೆ, ಅದಕ್ಕಾಗಿ ನಿಸ್ವಾರ್ಥ ಸಿರಿ. ಅದು ಸ್ವಾರ್ಥ, ನಿಸ್ವಾರ್ಥ, ಸ್ವಾರ್ಥ ಇಲ್ಲದೇ ಇರೋದು, ಅದು ಒಂದು ನಿಜವಾದ ಅರ್ಥದಲ್ಲಿ ಸಂಪತ್ತು. ಅದು ನಮಗೆ ಸಂಪತ್ತು. ಹಿಂದೆ ಕೃಷ್ಣ ಸಿರಿ ಅಂತೇಳಿ ನಮ್ಮ ಉಡುಪಿ ಸಾಹೇಬರಿಗೆ ಒಂದು ಅರ್ಪಣೆ ಆಗಿತ್ತು. ನಾನು ನೆನಪಾಯ್ತು, ನಿಸ್ವಾರ್ಥ ಸಿರಿ ಅಂತ ಹೇಳೋದೇ ಹೆಚ್ಚು ಸಮಂಜಸ ಅಂದಾಗ ಪ್ರಧಾನ ಸಂಪಾದಕರಾದ ಡಾಕ್ಟರ್ ಉಡುಪಿ ಕೃಷ್ಣವರನ್ನು ಒಪ್ಕೊಂಡ್ರು. ಇವತ್ತು ಆ ಗ್ರಂಥ ಅಭಿನವ ಗ್ರಂಥ ಲೋಕಾರ್ಪಣೆ ಆಗ್ತಾ ಇದೆ. ಅದನ್ನು ಮುಂದೆ ಅಲ್ಲಿ ಹೊರಗಡೆ ಪುಸ್ತಕಗಳು ಇರುತ್ತೆ, ದಯಮಾಡಿ ಪುಸ್ತಕಗಳನ್ನೆಲ್ಲ ತಗೊಳ್ಬೇಕು ಅಂತ ಪ್ರಾರ್ಥನೆ ಮಾಡಿಕೊಳ್ತಾ ಎಲ್ಲ ಮಾಧ್ಯಮದ ಮಿತ್ರರಿಗೆ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮಗೆ ಸಹಾಯ ಮಾಡಿದ ಸಂಸ್ಥೆಗಳಿಗೂ ನಾನು ಸ್ವಾಗತವನ್ನು ಬಯಸಿ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ಧನ್ಯವಾದಗಳು. ಎಲ್ಲರನ್ನು ಸ್ವಾಗತಿಸಿದಂತಹ ಪ್ರೊಫೆಸರ್ ಮಲೇಪುರಂ ಜಿ ವೆಂಕಟೇಶ್ವರ ಅವರು ಕೂಡ ತಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ಸ್ವಾಗತವನ್ನು ಇಂದಿನ ಕಾರ್ಯಕ್ರಮಕ್ಕೆ ಅತ್ಯಂತ ಗೌರವದಿಂದ ಸ್ವಾಗತಿಸ್ತಾ, ಬಂಧುಗಳೇ, ಪುಸ್ತಕ ಅತ್ಯಂತ ಪ್ರಬಲವಾದಂತಹ ಸ್ನೇಹಿತ. ಪುಸ್ತಕ ಕೇವಲ ಅಕ್ಷರಗಳಿಂದ ಸಂಗ್ರಹವಾದದ್ದಲ್ಲ, ಅದೊಂದು ಲೇಖನದ ಅನುಭವ, ಚಿಂತನೆ, ಕನಸು, ಆಲೋಚನೆ, ಪರಿಕಲ್ಪನೆ, ಸಮಾಜದಲ್ಲಿ ಆಗುವಂತಹ ಅಂಕು ಡೊಂಕುಗಳನ್ನ ತೀಡುವಂಥದ್ದೇ ನಮ್ಮ ಇಂದಿನ ವಿಶೇಷ ಪುಸ್ತಕವನ್ನ ನಿಮ್ಮೆಲ್ಲರ ಮುಂದೆ ಲೋಕಾರ್ಪಣೆಯನ್ನ ಮಾಡುವಂತಹ ಸುಸಂದರ್ಭ. ಅದಕ್ಕೆ ಮುನ್ನ ಎಲ್ಲರನ್ನ ಸ್ವಾಗತಿಸಿದಂತಹ ಮಲೇಪುರಂ ಜಿ ವೆಂಕಟೇಶ್ ಸರ್ ಅವರನ್ನ ನಮ್ಮ ಲಕ್ಷ್ಮೀನಾರಾಯಣಪ್ಪ ಸರ್ ಅವರು ಅತ್ಯಂತ ಗೌರವದಿಂದ ಕಾರ್ಯಕ್ರಮದಲ್ಲಿ ಅವರನ್ನ ಸ್ವಾಗತವನ್ನು ಕೋರಬೇಕು ಅಂತ ಹೇಳಿ ಕೇಳ್ತಾ ಇದ್ದೀನಿ. ಬಂಧುಗಳೇ, ಚಪ್ಪಾಳೆ ಬರ್ತಾ ಇರಲಿ ಬಂಧುಗಳೇ. ವೇದಿಕೆಯ ಮೇಲೆ, ವೇದಿಕೆಯ ಮುಂಭಾಗದಲ್ಲೆಲ್ಲರೂ ಕೂಡ ಸಾಧಕರಾದಿಯಾಗಿ ಎಲ್ಲರೂ ಕೂಡ ಆಸೀನರಾಗಿ ಇಂದಿನ ಒಂದು ವಿಶೇಷವಾದಂತಹ ಕಾರ್ಯಕ್ರಮ ಮಾತಾಡ್ತಾ ಮಲ್ಲೇಪುರಂ ಸರ್ ಅವರು ಹೇಳಿದ ಹಾಗೆ ಈ ಪುಸ್ತಕದ ಮಹತ್ವವನ್ನ, ಇದು ಯಾವ ಒಂದು ಹೊಸ ಲೋಕಕ್ಕೆ ನಮ್ಮನ್ನ ತೆರೆಯುತ್ತೆ ಅನ್ನೋದನ್ನ ಪುಸ್ತಕವನ್ನ ಓದಾಗ್ಲೇ ನಮ್ಮೆಲ್ಲರೂ ಕೂಡ ಅದರ ಸಾರವನ್ನ ಹೀರೋದಕ್ಕೆ ಸಾಧ್ಯವಾಗುತ್ತೆ. ಸಜ್ಜನರ ಸಂಘ ಹೆಜ್ಜೆನ ಸವಿದಂತೆ ಅನ್ನೋ ಹಾಗೆ ಇವತ್ತು ಒಂದು ಹೊಸ ಜೇನಿನ ಸವಿಯನ್ನ ಇವರ ಪುಸ್ತಕದ ಮೂಲಕ ನಮ್ಮೆಲ್ಲರ ಸಮಾಜಕ್ಕೆ, ಓದುಗರಿಗೆ ನೀಡ್ತಾ ಇದ್ದಾರೆ. ಈ ಪುಸ್ತಕದ ಲೋಕಾರ್ಪಣೆಯಾಗುವಂತಹ ಸಮಯ. ತಮ್ಮೆಲ್ಲರ ಚಪ್ಪಾಳೆಯೊಂದಿಗೆ ಪ್ರೊಫೆಸರ್ ಅಪ್ಪ ನಾಗರಾಜಯ್ಯನವರು, ಹಿರಿಯ ಸಾಹಿತಿಗಳು ಹಾಗೂ ಸಂಶೋಧಕರು, ಎಲ್ಲ ಗಣ್ಯಾತಿ ಗಣ್ಯರಲ್ಲಿ ಸವಿನಯ ಪ್ರಾರ್ಥನೆ. ನಮ್ಮೆಲ್ಲರ ಇಷ್ಟು ಹೊತ್ತಿನ ಕಾಯುವಿಕೆಗೆ ಒಂದು ಹಂಸಕ್ಷೀರ ನ್ಯಾಯದ ಹಾಗೆ ಕ್ಷೀರವನ್ನ ಸವಿಯುವಂತಹ ಸಮಯ. ಪುಸ್ತಕ ನಿಸ್ವಾರ್ಥ ಸಿರಿ ಅಭಿನಂದನಾ ಗ್ರಂಥ ಲೋಕಾರ್ಪಣೆಗೊಳ್ತಾ ಇದೆ. ತಮ್ಮೆಲ್ಲರ ಚಪ್ಪಾಳೆ ಬರಲಿ ಬಂಧುಗಳೇ. ಈ ಕೃತಿ ಲೇಖಕರು ತಮ್ಮ ಆಲೋಚನೆಗಳನ್ನ, ಅನುಭವಗಳನ್ನ, ಮೌಲ್ಯಗಳನ್ನ ಅತ್ಯಂತ ಸರಳವಾದ, ಆಳವಾದಂತಹ ಭಾಷೆಯಲ್ಲಿ ಓದುಗರಿಗೆ ನೀಡುವಲ್ಲಿ ಯಶಸ್ವಿಯಾಗಿದ್ದಾರೆ. ನಮ್ಮನ್ನೆಲ್ಲರೂ ಕೂಡ ಚಿಂತನೆಗೆ ದಾರಿ ಮಾಡುವಂತಹ ವಿಶೇಷವಾದಂತಹ ಪುಸ್ತಕ ಇದಾಗಿದೆ ಬಂಧುಗಳೇ. ತಮ್ಮೆಲ್ಲರ ಚಪ್ಪಾಳೆ ಬರ್ತಾ ಇರಲಿ. ನಿಸ್ವಾರ್ಥ ಸಿರಿ ಹೆಸರೇ ಹೇಳೋ ಹಾಗೆ ನಿಸ್ವಾರ್ಥವಾಗಿ ಸರ್ಕಾರದಲ್ಲಿ ಕೆಲಸವನ್ನ ಮಾಡ್ತಾ ತಾವು ಬೆಳೆದಂತಹ ನಾಡಿನ ಸುತ್ತಮುತ್ತಲಿನ ದೇಗುಲಗಳನ್ನ, ಧಾರ್ಮಿಕತೆಯನ್ನ ಇಡೀ ಸಮಾಜಕ್ಕೆ ಬರೆಯುವಂತಹ ಗ್ರಂಥ ರೂಪಿಯಾಗಿ ಅನೇಕ ಪುಸ್ತಕಗಳನ್ನ ಹೊರತಂದಿದ್ದಾರೆ. ಇವರ ಈ ಪುಸ್ತಕ ಕೂಡ ಎಲ್ಲ ಓದುಗರನ್ನ ಆಲೋಚನೆಗೆ, ನಮ್ಮಲ್ಲಿರುವಂತಹ ಅವಲೋಕನೆಗೆ ಈಡು ಮಾಡಿಕೊಳ್ಳುತ್ತೆ ಅಂತ ತಿಳಿಸ್ತಾ, ಈಗ ಇವತ್ತು ವಿಶೇಷ ಕ್ಷಣದಲ್ಲಿ ಜೊತೆಯಾಗಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ. ಬಂಧುಗಳೇ, ಡಾಕ್ಟರ್ ಕೆ.ಜಿ. ಲಕ್ಷ್ಮೀನಾರಾಯಣಪ್ಪ ಅವರು ಕೇಂದ್ರ ಅಬಕಾರಿ ಇಲಾಖೆಯಲ್ಲಿ ಪ್ರಾಮಾಣಿಕ ಹಾಗೂ ಶ್ರೇಷ್ಠ ಅಧಿಕಾರಿಯಾಗಿ ಹೆಸರನ್ನು ಮಾಡಿದವರು. ಅವರ ನಿವೃತ್ತಿ ಪಡೆದ ನಂತರ
ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ತಮ್ಮನ್ನ ತಾವು ಅರ್ಪಿಸಿಕೊಂಡಂತವರು ನಮ್ಮ ಹೆಮ್ಮೆಯ ಕನ್ನಡಿಗರು ಅಂತ ಹೇಳ್ಕೊಳ್ಳೋದಕ್ಕೆ ತುಂಬಾ ಖುಷಿ ಆಗುತ್ತೆ ಬಂಧುಗಳೇ. ನಿಮ್ಮಲ್ಲೂ ಅದೇ ಭಾವನೆ ಇದ್ರೆ ಈ ಮಹಾನ್ ಸಾಧಕರಿಗೆ, ಹೆಮ್ಮೆಯ ಕನ್ನಡಿಗರಿಗೆ ತಮ್ಮೆಲ್ಲರ ಕನ್ನಡದ ಚಪ್ಪಾಳೆಗಳನ್ನ ನೀಡುವ ಒಂದು ಪ್ರಯತ್ನ ಮಾಡೋಣ. ನಾಡಿನ ವಿವಿಧ ಕ್ಷೇತ್ರಗಳಲ್ಲಿ ಸೇವೆಯನ್ನು ಸಲ್ಲಿಸಿದ ಅನೇಕ ಹಿರಿಯರ ಒಡನಾಟದೊಂದಿಗೆ ಶ್ರೀ ಲಕ್ಷ್ಮೀನಾರಾಯಣಪ್ಪ ಅವರು ನಿರ್ಮಲ ಸ್ವಭಾವವನ್ನ, ಗುಣಜ್ಞತೆಯನ್ನ ಪಡ್ಕೊಂಡಿರುವಂತಹ ಹೆಮ್ಮೆಯರು. ವಜ್ರಪೂರ್ವ ಮಹೋತ್ಸವದ ಈ ಸುಸಂದರ್ಭದಲ್ಲಿ ಅವರ ನಿಸ್ವಾರ್ಥ ಸಿರಿ ಲೋಕಾರ್ಪಣೆಗೊಂಡಿದೆ. ದಯಮಾಡಿ ಅಭಿನಂದನಾ ಸಮಿತಿಯವರ ಸಹಾಯ ಹೋಗಿದ್ರೆ ಇಷ್ಟು ಕಡಿಮೆ ಅವಧಿಯಲ್ಲಿ ಈ ಪುಸ್ತಕ ನಮಗೆ ಬರೋದಕ್ಕೆ ಸಾಧ್ಯ ಆಗ್ತಿರಲಿಲ್ಲ, ಓದುಗರಿಗೆ ಸಾಧ್ಯ ಆಗ್ತಿರಲಿಲ್ಲ. ನಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆ ಬರ್ತಾ ಇದೆ ಬಂಧುಗಳೇ. ಅನ್ನಪೂರ್ಣ ಪಬ್ಲಿಕೇಶನ್ ಹೌಸ್ ವತಿಯಿಂದ ನಿಸ್ವಾರ್ಥ ಸಿರಿ, ನಿಸ್ವಾರ್ಥ ಮನೋಭಾವದಿಂದ, ಸಿರಿಯ ಶ್ರೀಮಂತಿಕೆಯಿಂದ ಎಲ್ಲ ಓದುಗರ ಮನಸ್ಸನ್ನು ಮುಟ್ಟೋದಕ್ಕೆ ಸಿದ್ಧವಾಗಿದೆ. ಕೈ ತೆಗ್ಬಿಡಿ ಸರ್, ಕೈ ತೆಗ್ಬಿಡಿ ಸರ್. ರೇವಣ್ಣ ಸರ್, ಹಾಂ ಎಸ್ ಸರ್, ಕೈ ತೆಗ್ಬಿಡಿ. ಸರ್ ಮಲ್ಲೇಪುರಂ ಸರ್. ಸರ್ ಕುವೆಂಪುರವರ ಮಾತುಗಳು ನೆನಪಾಗುತ್ತವೆ. ಕನ್ನಡಕ್ಕಾಗಿ ಕೈ ಎತ್ತು ಕಲ್ಪವೃಕ್ಷವಾಗುತ್ತದೆ, ಕನ್ನಡಕ್ಕಾಗಿ ದನಿ ಎತ್ತು ಪಾಂಚಜನ್ಯವಾಗುತ್ತದೆ, ಕನ್ನಡಕ್ಕಾಗಿ ಕಿರುಬೆರಳೆತ್ತಿದರೂ ಸಹ ಗೋವರ್ಧನ ಗಿರಿ ಮೂಡುತ್ತದೆ ಅಂತ ಹೇಳ್ತಾರೆ. ಕನ್ನಡದ ಪ್ರೀತಿ, ಅಭಿಮಾನ, ಅಸ್ಮಿತೆ ನಮ್ಮ ಲಕ್ಷ್ಮೀನಾರಾಯಣಪ್ಪ ಸರ್ ಅವರನ್ನ ದೇಶ ವಿದೇಶಗಳಲ್ಲಿ ಪದವಿಯನ್ನು ಪಡ್ಕೊಳ್ಳೋದಕ್ಕೆ ಅಮೆರಿಕ ವಿಶ್ವವಿದ್ಯಾನಿಲಯ ಇವರಿಗೆ ಗೌರವ ಡಾಕ್ಟರೇಟ್ ಅನ್ನು ನೀಡುತ್ತೆ ಅಂದ್ರೆ ಸಾಮಾನ್ಯದ ಮಾತ. ನಮ್ಮ ಕನ್ನಡಿಗರಿರುವಂತಹ ಶಕ್ತಿ, ದೃಢತೆ, ಇವರ ಸಾಧನೆ, ಬಡ ಕುಟುಂಬದಿಂದ ಬಂದಿದ್ರು ಕೂಡ ಇವರ ಸಾರಸ್ವತ ಲೋಕದ ಕೊಡುಗೆ, ಇವರ ಕಲಿಯುವಂತಹ ದಾಹ ಇಂದಿಗೂ ಎಂದೆಂದಿಗೂ ನಿಲ್ಲುವುದಿಲ್ಲ. ಎಲ್ಲ ಯುವ ಜನತೆಗೆ ಸ್ಫೂರ್ತಿಯಾಗಿ ನಿಂತಿರುವಂತಹ ನಮ್ಮೆಲ್ಲರ ನೆಚ್ಚಿನ ಡಾಕ್ಟರ್ ಕೆ.ಜಿ. ಲಕ್ಷ್ಮೀನಾರಾಯಣಪ್ಪ ಅವರಿಗೆ ಮತ್ತೊಮ್ಮೆ ಚಪ್ಪಾಳೆಗಳನ್ನು ಸಲ್ಲಿಸ್ತಾ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನಾಡೋಜ ಡಾಕ್ಟರ್ ಶಿವರಾಜ್ ಬಿ. ಪಾಟೀಲ್ ಸರ್ ಅವರನ್ನ ಅತ್ಯಂತ ಗೌರವದಿಂದ ವೇದಿಕೆಗೆ ನಾನು ಬರಮಾಡ್ಕೊಳ್ತಾ ಇದ್ದೇನೆ ಬಂಧುಗಳೇ. ತಮ್ಮೆಲ್ಲರ ಚಪ್ಪಾಳೆಯೊಂದಿಗೆ ಈಗ ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಿದ್ದಾರೆ ಶ್ರೀ ನಾಡೋಜ ಡಾಕ್ಟರ್ ಶಿವರಾಜ್ ಬಿ. ಪಾಟೀಲ್ ರವರು.